ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಂತನು ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನು ಹಾಕ್ತಾ ಇರೋ ಡಿಸೈನಿಗೆ 6 ಎಳೆ ದಾರ ತಗೊಂಡಿದ್ದೀನಿ. ಹಾಗೆ ನೀಡಲ್ ನಂಬರ್ 8 ತಗೊಂಡಿದ್ದೀನಿ. ನೀವು 10 ಬೇಕಾದರೂ ತಗೋಬಹುದು. ಸ್ಟಾರ್ಟಿಂಗ್ ಅಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಈ ರೀತಿ ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಫ್ರಂಟಿಗೆ ಎಳ್ಕೊಂಡು ನಾನಿಲ್ಲಿ 2 ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ 2 ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿ ಆದ್ಮೇಲೆ 2 ಚೈನ್ನ ತಗೋಬೇಕು. 1 ಚೈನ್, 2 ಚೈನ್. ಇವಾಗ ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು ನೋಡಿ, ಈ ರೀತಿ ಸ್ಟ್ರೈಟ್ ಆಗಿ ನೀಡಲ್ನ ಇಟ್ಟು ಅಲ್ಲಿಂದ ಒಂದು ಡಬಲ್ ಕ್ರೋಶನ ತಗೋಬೇಕು. 2ರಲ್ಲಿ 1 ಮಾಡ್ಕೋಬೇಕು, ಮತ್ತೆ 2ರಲ್ಲಿ 1 ಮಾಡ್ಕೋಬೇಕು. ಇದೇ ತರ ನಾವು ಟೋಟಲ್ ಆಗಿ ಪಕ್ಕದಲ್ಲೇ 6 ಡಬಲ್ ಕ್ರೋಶಗಳನ್ನ ತಗೋಬೇಕಾಗುತ್ತೆ. ನೋಡಿ, ಈ ರೀತಿ ಗ್ಯಾಪ್ ಬಿಡಬಾರ್ದು. 6 ಡಬಲ್ ಕ್ರೋಶಗಳನ್ನ ಪಕ್ಕದಲ್ಲೇ ತಗೋಬೇಕು. 3 ಆಗಿದೆ. ಇವಾಗ 4ನೇದು. ಈಗ 5ನೇ ಡಬಲ್ ಕ್ರೋಶ. ನೆಕ್ಸ್ಟ್ 6ನೇ ಡಬಲ್ ಕ್ರೋಶ. ಈ ರೀತಿಯಾಗಿ ನಾವು 6 ಡಬಲ್ ಕ್ರೋಶಗಳನ್ನ ತಗೋಬೇಕು. ಇಲ್ಲಿ ಪಕ್ಕದಲ್ಲೇ ತಗೋಬೇಕು, ಗ್ಯಾಪ್ ಬಿಡಬಾರ್ದು. ಇದಾದ್ಮೇಲೆ ಈಗ ಇಲ್ಲಿ ಎಷ್ಟು ಕಂಬ ತಗೊಂಡಿರ್ತೀವಲ್ವಾ ಅಷ್ಟೇ ಚೈನ್ ಕೂಡ ತಗೋಬೇಕು. 6 ಚೈನ್ಗಳನ್ನ ತಗೊಳ್ತಾ ಇದ್ದೀನಿ. 1 2 3 4 5 6. ನೋಡಿ, ಈ ರೀತಿ 6 ಚೈನ್ನ ತಗೊಂಡು ವರ್ಕ್ನ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ. ಅವಾಗ ನಮಗೆ ಲಾಕ್ ಮಾಡೋದು ಈಸಿ ಆಗುತ್ತೆ. ಇಲ್ಲಿ ಫಸ್ಟ್ ಕಂಬ ಏನು ತಗೊಂಡಿರ್ತೀವಲ್ವಾ ಅದ್ರ ಮೇಲ್ಗಡೆ ಹೋಲ್ ಇರುತ್ತೆ ನೋಡಿ, ಅಲ್ಲಿಗೆ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು. ಇವಾಗ ವರ್ಕ್ನ ಫ್ರಂಟ್ ಸೈಡ್ಗೆ ತಿರುಗಿಸ್ಕೋಬೇಕು. ಈಗ ನಾನು 2 ಚೈನ್ನ ತಗೊಳ್ತಾ ಇದ್ದೀನಿ. ನೋಡಿ, ಈ ರೀತಿ 1 2 2 ಚೈನ್ನ ತಗೊಂಡು ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು ಇಲ್ಲಿ 6 ಚೈನ್ ಏನ್ ತಗೊಂಡಿರ್ತೀವಿ ಆ ಗ್ಯಾಪ್ ಇಂದಾನೆ ನಾವು 2 ಡಬಲ್ ಕ್ರೋಶಗಳನ್ನ ಪಕ್ಕದಲ್ಲಿ ತಗೋಬೇಕು. 2ರಲ್ಲಿ 1 ಮತ್ತೆ 2ರಲ್ಲಿ 1 ಡಬಲ್ ಕ್ರೋಶ ಆಗಿದೆ. ಇನ್ನೊಂದು ಡಬಲ್ ಕ್ರೋಶನ ತಗೊಳ್ತಾ ಇದ್ದೀನಿ. ಈ ರೀತಿ 2 ಡಬಲ್ ಕ್ರೋಶಗಳಾದ್ಮೇಲೆ ಥ್ರೆಡ್ನ ಎಳ್ಕೊಂಡು ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. 1 mm ಬೀಡ್ಸ್ ಇದು. ಈ ರೀತಿ ಬೀಡ್ಸ್ನ ಇನ್ಸರ್ಟ್ ಮಾಡಿಕೊಂಡು ಒಂದ್ಸಲ ಲಾಕ್ ಮಾಡ್ಕೋಬೇಕು. ಈ ರೀತಿ ಬೀಡ್ ಲಾಕ್ ಮಾಡಿ 3 ಚೈನ್ಗಳನ್ನ ತಗೋಬೇಕು. 1 2 3. ಈ ರೀತಿ 3 ಚೈನ್ನ ತಗೊಂಡು ಈ 2 ಕಂಬಗಳನ್ನ ಸೇರಿಸಿ ನಾವು ನೋಡಿ, ಇಲ್ಲಿ 2 ಕಂಬ ಇರುತ್ತೆ ಅಲ್ವಾ, ಸ್ಟಾರ್ಟಿಂಗ್ ಅಲ್ಲಿ 2 ಚೈನು 2 ಕಂಬ. ಈ 2 ಕಂಬಗಳನ್ನ ಸೇರಿಸ್ಬಿಟ್ಟು ನಾವು ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು. ಈ 2 ಲೂಪಿಂದ ಥ್ರೆಡ್ನ ಹೊರಗಡೆ ತಗೋಬರ್ಬೇಕು. ನೋಡಿ, ಈ ತರ ಪಿಕಾಟ್ ಡಿಸೈನ್ ಇದು. ನೋಡಿ, ಈ ರೀತಿ ಇದೇ ತರ ಆಗ್ತಾ ಹೋದ್ರೆ ಆಯ್ತು. 2 ಕಂಬಗಳನ್ನ ತಗೊಳ್ಳೋದು. ನೋಡಿ, ಈ ರೀತಿ 1 ಕಂಬ ತಗೊಂಡೆ, ಪಕ್ಕದಲ್ಲಿ ಇನ್ನೊಂದು ಕಂಬ. 2 ಕಂಬಗಳಾದ್ಮೇಲೆ ಥ್ರೆಡ್ನ ಎಳ್ಕೊಂಡು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಈ ರೀತಿ ಬೀಡ್ಸ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಟೋಟಲ್ ಆಗಿ 4 ಚೈನ್ ಕೂಡ ತಗೋಬಹುದು. ಇಲ್ಲಿ ಬೀಡ್ ಲಾಕ್ ಮಾಡ್ಕೊಂಡಿರೋದ್ರಿಂದ 3 ಚೈನ್ಗಳನ್ನ ತಗೊಳ್ತಾ ಇದ್ದೀನಿ. ಇಲ್ಲಾಂದ್ರೆ ಬೀಡ್ ಇನ್ಸರ್ಟ್ ಮಾಡಿ 4 ಚೈನ್ಗಳನ್ನ ತಗೊಂಡ್ರೆ ಆಯ್ತು. ಇದಾದ್ಮೇಲೆ 2 ಡಬಲ್ ಕ್ರೋಶಗಳನ್ನ ಸೇರಿಸಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು. ಇದೇ ತರ ಒಂದು ಆರ್ಚ್ ಅಲ್ಲಿ ಒಂದು 5 ಬೀಡ್ಸ್ಗಳು ಬರೋ ತರ ನಾವಿಲ್ಲಿ ಮಾಡ್ಕೋಬೇಕಾಗತ್ತೆ. ಈಗ 2 ಬೀಡ್ಸ್ ಇನ್ಸರ್ಟ್ ಮಾಡಿದೀವಲ್ವಾ, ಇದೇ ತರ ಒಂದು 5 ಬೀಡ್ಸ್ಗಳು ಬರೋ ತರ ನಾವಿಲ್ಲಿ ಡಿಸೈನ್ನ ಮಾಡ್ಕೋಬೇಕಾಗತ್ತೆ. ತುಂಬಾನೇ ಈಸಿಯಾಗಿ ಹಾಕುವಂತ ಡಿಸೈನ್ ಇದು. ಈ ರೀತಿ 2 ಡಬಲ್ ಕ್ರೋಶಗಳನ್ನ ತಗೊಂಡು ಬೀಡ್ಸ್ನ ಇನ್ಸರ್ಟ್ ಮಾಡಿ 3 ಚೈನ್ಗಳನ್ನ ಅಂದ್ರೆ ಬೀಡ್ ಲಾಕ್ ಆದ್ಮೇಲೆ 3 ಚೈನ್ನ ತಗೊಂಡು ನಾವು ಪಿಕಾಟ್ ಡಿಸೈನ್ನ ಮಾಡ್ಕೊಳ್ಳೋದು. ಇದೇ ತರ ಡಿಸೈನ್ ಆರ್ಚ್ನ ಕಂಟಿನ್ಯೂ ಮಾಡ್ತಾ ಹೋದ್ರೆ ಆಯ್ತು. ನೋಡಿ, ಈ ರೀತಿ ಬೀಡ್ಸ್ ಇನ್ಸರ್ಟ್ ಆದ್ಮೇಲೆ ಬೀಡ್ ಲಾಕ್ ಮಾಡ್ಕೊಂಡು 1 2 3. ಈಗ 2 ಡಬಲ್ ಕ್ರೋಶಗಳನ್ನ ಸೇರಿಸಿ ಒಂದ್ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೊಂಡು ಇದೇ ತರ ಡಿಸೈನ್ ನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು. ಒಂದು ಆರ್ಚ್ ಅಲ್ಲಿ ಒಂದು 5 ಈ ತರ ಬೀಡ್ಸ್ ಬರೋ ತರ ನಾವು ಮಾಡ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ನೋಡಿ, ಈ ತರ 5 ಬೀಡ್ಸ್ ಗಳನ್ನ ತಗೊಂಡಿದ್ದೀನಿ. ಈ ರೀತಿ ಲಾಸ್ಟ್ ಬೀಡ್ಸ್ ಇನ್ಸರ್ಟ್ ಆದ್ಮೇಲೆ ಅಂದ್ರೆ ಪಿಕಾಟ್ ಡಿಸೈನ್ ಮಾಡ್ಕೊಳ್ತೀವಲ್ವಾ, ಎಂಡಿಂಗ್ ಅಲ್ಲಿ ಒಂದು ಎಕ್ಸ್ಟ್ರಾ ಡಬಲ್ ಕ್ರೋಶನ ತಗೊಳ್ತಾ ಇದ್ದೀನಿ. 1 ಇಲ್ಲಾಂದ್ರೆ 2 ಕೂಡ ತಗೋಬಹುದು, ಸ್ಟಿಫ್ ಆಗಿ ನಿಲ್ಲುತ್ತೆ ನಮಗೆ ಆರ್ಚು. ನಾನಿಲ್ಲಿ 1 ತಗೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಬರುತ್ತೆ ಆರ್ಚ್ ನಮಗೆ. ನೋಡಿ, ಈ ತರ ಕಾಣಿಸುತ್ತೆ ಡಿಸೈನ್ ನಮಗೆ.
ಇವಾಗ ಇದಾದ್ಮೇಲೆ ಬೇಕು ಅಂದರೆ ಇಲ್ಲಿ ಈ ರೀತಿ ಕೂಡ ಲಾಕ್ ಮಾಡಿಕೊಂಡು ನೆಕ್ಸ್ಟ್ 4 ಚೈನ್ನ ತಗೋಬೋದು. ನಿಮಗೆ ಕುಚ್ಚು ಕಟ್ಕೋಬೇಕು ಅಂತ ಇದ್ರೆ ಈ ರೀತಿ ಕೂಡ ಮಾಡ್ಕೋಬೋದು. ಇಲ್ಲ ಅಂದರೆ ಡೈರೆಕ್ಟಾಗಿ ನಾವು ಸೂಜಿ ಮೇಲೆ ಈ ರೀತಿ ದಾರನ ತಗೊಂಡು ನೋಡಿ ಈ ಥರ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೋಬೇಕು ಕರೆಕ್ಟಾಗಿ. ಈ ಥರ ತುಂಬ ಫ್ಲ್ಯಾಟು ಮಾಡಬಾರ್ದು, ಜಾಸ್ತಿ ಹತ್ರ ಕೂಡ ಮಾಡ್ಕೋಬಾರ್ದು. ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಂದನೇ ನಾವು ಡಬಲ್ ಕ್ರೋಶನ ತಗೋಬೇಕು. ನೋಡಿ ಈ ರೀತಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಂದ ಒಂದು ಡಬಲ್ ಕ್ರೋಶ. ಇಲ್ಲಿ ಟೋಟಲ್ ಆಗಿ ನಾನು 3 ಡಬಲ್ ಕ್ರೋಶಗಳನ್ನು ತಗೊಳ್ತಾ ಇದ್ದೀನಿ. ನಿಮಗೆ ಕುಚ್ಚು ಬೇಕು ಅಂದರೆ ಇಲ್ಲಿ ಕುಚ್ಚು ಕೂಡ ಕಟ್ಕೋಬೋದು, ಹೇಳ್ತೀನಿ ಯಾವ ರೀತಿ ಅಂತ. ನೋಡಿ ಇಲ್ಲಿ ಟೋಟಲ್ ಆಗಿ ಆರ್ಚ್ ಕಂಪ್ಲೀಟ್ ಆದಮೇಲೆ 3 ಡಬಲ್ ಕ್ರೋಶಗಳನ್ನು ತಗೊಳ್ತಾ ಇದ್ದೀನಿ ಪಕ್ಕದಲ್ಲೇ. ನೋಡಿ ಈ ಥರ 3 ಡಬಲ್ ಕ್ರೋಶಗಳಾದಮೇಲೆ 2 ಚೈನ್ನ ತಗೊಳ್ತೀನಿ. ಈ ಗ್ಯಾಪಲ್ಲಿ ಕುಚ್ಚನ್ನ ಕಟ್ಕೊಳ್ಳೋದು 2 ಚೈನ್ ಗ್ಯಾಪಲ್ಲಿ. ಇಲ್ಲಿ ಮತ್ತೆ 3 ಡಬಲ್ ಕ್ರೋಶಗಳನ್ನು ಸ್ಟ್ರೈಟಾಗಿ ಇಡಬೇಕು. ನೋಡಿ ಇಲ್ಲಿ 2 ಚೈನ್ ಆಗೋವಷ್ಟು ಗ್ಯಾಪ್ನ ಬಿಟ್ಟು ಸ್ಟ್ರೈಟಾಗಿ ನೀಡಲ್ನ ಇಟ್ಟು ಅಲ್ಲಿಂದ ಮತ್ತೆ ಪಕ್ಕದಲ್ಲೇ ನಾವು 3 ಡಬಲ್ ಕ್ರೋಶಗಳನ್ನು ತಗೋಬೇಕಾಗತ್ತೆ. ಇಲ್ಲಿ ನೋಡಿ ಈ ಥರ ಇಲ್ಲಿ 3 ಡಬಲ್ ಕ್ರೋಶ. ಮತ್ತೆ ನಾವು ಆರ್ಚ್ನ ಮಾಡ್ಕೋಬೇಕು. ಆರ್ಚ್ನ ಮಾಡೋದಕ್ಕಿಂತ ಮುಂಚೆ ಒಂದು ಚೈನ್ನ ತಗೊಂಡು ಮತ್ತೆ 3 ಡಬಲ್ ಕ್ರೋಶಗಳನ್ನು ತಗೊಳ್ಳಿ. ಯಾಕಂದರೆ ಆರ್ಚು ಕರೆಕ್ಟ್ ಸ್ಟ್ರೈಟಾಗಿ ಏನು ಬರಲ್ಲ, ಸ್ವಲ್ಪ ಮುಂದಕ್ಕೆ ಹೋಗುತ್ತೆ. ನೋಡಿ ಇಲ್ಲಿ ಈ ಥರ ಮುಂದೆ ಬಂದಿದೆ ಅಲ್ವಾ, ಹಾಗಾಗಿ ಇಲ್ಲಿ ಒಂದು 3 ಡಬಲ್ ಕ್ರೋಶಗಳನ್ನು ಎಕ್ಸ್ಟ್ರಾ ತಗೋಬೇಕು. ನೋಡಿ ಈ ಥರ 3 ಡಬಲ್ ಕ್ರೋಶಗಳನ್ನು ತಗೊಂಡಾದ್ಮೇಲೆ ಒಂದು ಚೈನ್ನ ಹಾಕಿ ಮತ್ತೆ 6 ಡಬಲ್ ಕ್ರೋಶಗಳನ್ನು ತಗೋಬೇಕು. ನಿಮಗೆ ಡಿಸೈನ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ. ಸ್ಟಾರ್ಟಿಂಗ್ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ಆದರೆ ಕರೆಕ್ಟಾಗಿ ಮಾಡ್ಕೊಂಡು ಹೋದರೆ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ. ಅಂದರೆ ಇಲ್ಲಿ ನೋಡಿ ಆರ್ಚ್ ಸ್ವಲ್ಪ ಮುಂದೆ ಬರುತ್ತಲ್ವಾ, ಹಾಗಾಗಿ ನಾನಿಲ್ಲಿ 3 ಡಬಲ್ ಕ್ರೋಶಗಳನ್ನು ತಗೊಂಡು ಒಂದು ಚೈನ್ನ ತಗೊಳ್ತಾ ಇದ್ದೀನಿ. ನೆಕ್ಸ್ಟು ನಾವು 6 ಡಬಲ್ ಕ್ರೋಶಗಳನ್ನು ತಗೋಬೇಕು. ನೋಡಿ ಈ ಥರ ಇಲ್ಲಿ ಮಾಡಿದ್ದೀವಲ್ವಾ, ಆ ಥರ 6 ಡಬಲ್ ಕ್ರೋಶ ತಗೊಂಡು ಈ ರೀತಿ ಆರ್ಚ್ನ ಮಾಡ್ಕೋಬೇಕು. ನೋಡಿ ಈ ರೀತಿ 6 ಡಬಲ್ ಕ್ರೋಶಗಳನ್ನು ತಗೊಂಡೆ. ಇಲ್ಲಿ ಯಾವ ಥರ ತಗೊಂಡಿದ್ದೀನಿ ಅದೇ ಥರ ಇಲ್ಲಿ 6 ಡಬಲ್ ಕ್ರೋಶ ಆದಮೇಲೆ 6 ಚೈನ್ನ ತಗೋಬೇಕು. 5 6 ಇದನ್ನ ಇಲ್ಲಿ ಕೂಡ ಲಾಕ್ ಮಾಡ್ಕೋಬಹುದು. ಇಲ್ಲಾಂದ್ರೆ ಫಸ್ಟ್ ಕಂಬದ ಮೇಲೆ ಹೋಲ್ ಇರುತ್ತೆ ಅಲ್ವಾ, ಅಲ್ಲಿ ಕೂಡ ಲಾಕ್ ಮಾಡ್ಕೋಬಹುದು. ನಾನಿಲ್ಲಿ ಫಸ್ಟ್ ಕಂಬದ ಹೋಲ್ ಏನಿದೆ ಅಲ್ಲಿಗೆ ಲಾಕ್ ಮಾಡ್ತಾ ಇದ್ದೀನಿ. ಚೈನ್ನ ಸ್ವಲ್ಪ ಈ ಥರ ಎಳ್ಕೋಬೇಕು, ನಾವು ಮುಂದೆ ಹೋಗ್ಬಿಡುತ್ತೆ, ಹಾಗಾಗಿ ಈ ರೀತಿ ಎಳ್ಕೋಬೇಕು. ಇಲ್ಲಿ ಲಾಕ್ ಮಾಡ್ತಾ ಇದ್ದೀನಿ 6 ಚೈನ್ನ. ಬೇಕಾದರೆ ಬ್ಯಾಕ್ ಸೈಡ್ ತಿರುಗಿಸ್ಕೊಂಡು ಕೂಡ ನೀವು ಮಾಡ್ಕೋಬಹುದು. ಇಲ್ಲಿ ಲಾಕ್ ಮಾಡಿಕೊಂಡೆ. ಈಗ 2 ಚೈನ್ನ ತಗೊಳ್ತಾ ಇದ್ದೀನಿ. ನೆಕ್ಸ್ಟು ಇಲ್ಲಿ ಯಾವ ಥರ ಆರ್ಚ್ ಮಾಡಿದ್ದೀನಲ್ವಾ ಇದೇ ಥರ ಮಾಡ್ತಾ ಹೋದರೆ ಆಯಿತು. ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು 2 ಡಬಲ್ ಕ್ರೋಶಗಳನ್ನು ತಗೋಬೇಕು. ಮತ್ತೆ ನಾವು ಬೀಡ್ಸ್ನ ಇನ್ಸರ್ಟ್ ಮಾಡಿ 3 ಚೈನ್ನ ತಗೊಂಡು ಲಾಕ್ ಮಾಡ್ಕೊಳ್ಳೋದು. ಪಿಕಾಟ್ ಡಿಸೈನ್ ಆಗ್ತಾ ಹೋದರೆ ಆಯಿತು. ತುಂಬಾ ಈಸಿಯಾಗಿ ಹಾಕುವಂಥ ಡಿಸೈನ್ ಇದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದೇ ಥರ ಆಗ್ತಾ ಹೋದರೆ ಆಯಿತು. ಒಂದು ಆರ್ಚಲ್ಲಿ ಒಂದು 5 ಬೀಡ್ಸ್ಗಳು ಬರೋ ಥರ ನಾವು ಮಾಡಿಕೊಂಡ್ರೆ ಆಯಿತು. ಈ ರೀತಿ ಪಿಕಾಟ್ ಡಿಸೈನ್ಗಳು ಟೋಟಲ್ ಆಗಿ ಒಂದು 5 ಬರಬೇಕು. ಆ ಥರ ನಾವು ಡಿಸೈನ್ನ ಮಾಡಿಕೊಂಡು ಕಂಟಿನ್ಯೂ ಮಾಡ್ತಾ ಹೋದರೆ ಆಯಿತು. ಫ್ರೆಂಡ್ಸ್ ನೋಡಿ ಈ ಥರ ಬರುತ್ತೆ ಡಿಸೈನು. ಇಲ್ಲಿ ಆರ್ಚ್ ಕಂಪ್ಲೀಟ್ ಆದಮೇಲೆ ಸ್ಟ್ರೈಟಾಗಿ ರೀತಿಯಾಗಿಟ್ಟು ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಂದ ಒಂದು 2 ಇಲ್ಲ ಅಂದರೆ 3 ಡಬಲ್ ಕ್ರೋಶಗಳನ್ನು ತಗೋಬೇಕು. ಲಾಸ್ಟಲ್ಲಿ ಒಂದು ಕುಚ್ಚು ಬರಬೇಕು, ಇಲ್ಲ ಅಂದರೆ ಆರ್ಚ್ ಬರಬೇಕು. ಆ ರೀತಿ ನಾವು ಡಿಸೈನ್ನ ಫಿನಿಶ್ ಮಾಡಬೇಕಾಗುತ್ತೆ. ಎಂಡಿಂಗಲ್ಲಿ 2 ಇಲ್ಲ ಒಂದು 3 ಚೈನ್ಗಳನ್ನು ಹಾಕಿ ಥ್ರೆಡ್ನ ಕಟ್ ಮಾಡ್ತಾ ಇದ್ದೀನಿ. ಇಲ್ಲಿಗೆ ಡಿಸೈನು ಕಂಪ್ಲೀಟ್ ಆಗುತ್ತೆ. ಫ್ರೆಂಡ್ಸ್ ನೋಡಿ ಈ ಡಿಸೈನ್ನ ವಿತ್ ಕುಚ್ಚು ಅಂತ ಕೂಡ ಮಾಡ್ಕೋಬಹುದು ಅಥವಾ ವಿತೌಟ್ ಕುಚ್ಚು ಅಂತ ಕೂಡ ಮಾಡ್ಕೋಬಹುದು. ಕುಚ್ಚು ಬೇಕು ಅಂತ ಹೇಳಿದ್ರೆ ಈ ಗ್ಯಾಪ್ ಅಲ್ಲಿ ನಾವು ಕುಚ್ಚನ್ನ ಕಟ್ಕೋಬಹುದು. ಇಲ್ಲಿ ಯಾಕೆ ಇಷ್ಟು ಗ್ಯಾಪ್ ಕೊಟ್ಟಿದ್ದೀನಿ ಅಂದ್ರೆ ನೋಡಿ ಆರ್ಚ್ ಇಲ್ಲಿ ತನಕ ಕೂಡ ಬರುತ್ತೆ, ಹಾಗಾಗಿ ಇಲ್ಲಿ ನಾವು ಕುಚ್ಚು ಕಟ್ಕೊಂಡ್ರೆ ಕರೆಕ್ಟ್ ಆಗಿ ಬರುತ್ತೆ ಡಿಸೈನು. ಇದೇ ತರ ಮಾಡ್ತಾ ಹೋಗ್ಬೇಕು ಸ್ಟೆಪ್ ಬೈ ಸ್ಟೆಪ್. ಇಲ್ಲಿ ನಾನು ಯಾವ ತರ ಮಾಡಿದ್ದೀನಲ್ವಾ ಇದೇ ತರ ಮಾಡ್ಕೊಂಡ್ರೆ ಡಿಸೈನ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ನಿಮಗೆ ಕುಚ್ಚು ಬೇಡ ಅಂತ ಹೇಳಿದ್ರೆ ಹತ್ತತ್ರ ಕೂಡ ಮಾಡ್ತಾ ಹೋಗ್ಬೋದು. ಈ ಡಿಸೈನ್ನ ತುಂಬಾ ಜನರಿಗೆ ಕುಚ್ಚು ಹಾಕೋದು ಇಷ್ಟ ಇರುತ್ತೆ, ಹಾಗಾಗಿ ನಾನು ಈ ರೀತಿ ಮಾಡಿ ತೋರಿಸಿದ್ದೀನಿ. ಈ ಗ್ಯಾಪಲ್ಲಿ ನಾವು ಕುಚ್ಚನ್ನ ಕಟ್ಕೋಬಹುದು.
ಕುಚ್ಚಿಲ್ಲ ಅಂದ್ರೂ ಕೂಡ ಈ ಡಿಸೈನ್ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಈಸಿ ಇದೆ, ಒಂದು ಫ್ಲವರ್ ಆರ್ಚ್ ತರ ಕಾಣಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಡಿಸೈನು. ಫಿನಿಶಿಂಗ್ ಎಲ್ಲ ತುಂಬಾ ನೀಟಾಗಿ ಕಾಣಿಸುತ್ತೆ. ಬೀಡ್ಸ್ಗಳು ಕೂಡ ಏನು ಜಾಸ್ತಿ ಇಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು. ಡಿಫ್ರೆಂಟ್ ಆಗಿ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಇದೇ ತರ ನೀವು ಮಾಡ್ಕೋಬಹುದು ವಿತೌಟ್ ಕುಚ್ಚು ಅಂತ ಕೂಡ. ಕುಚ್ಚು ಬೇಕು ಅಂತ ಹೇಳಿದ್ರೆ ಈ ಗ್ಯಾಪ್ ಅಲ್ಲಿ ನಾವು ಕುಚ್ಚನ್ನ ಕಟ್ಕೋಬಹುದು. ಕುಚ್ಚು ಕಟ್ಟಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ನಿಮಗೆ ಕುಚ್ಚು ಬೇಡ ಅಂದ್ರೂ ಕೂಡ ಈ ಡಿಸೈನು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಫ್ರೆಂಡ್ಸ್ ನೋಡಿ, ಕುಚ್ಚು ಕಟ್ಟಿದ ಮೇಲೆ ಡಿಸೈನ್ ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ. ನಿಮಗೆ ಇವಾಗ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ನೋಡಿ, ಇಷ್ಟು ಗ್ಯಾಪ್ ಕೊಟ್ಟಿರೋದ್ರಿಂದ ಈ ಕರೆಕ್ಟ್ ಆಗಿ ಬಂದಿದೆ. ಇಲ್ಲೇನಾದ್ರೂ ಗ್ಯಾಪ್ ಕೊಡ್ಲಿಲ್ಲ ಅಂದ್ರೆ ಈ ಆರ್ಚು ತುಂಬಾನೇ ಹತ್ರ ಆಗ್ಬಿಡುತ್ತೆ. ಇಲ್ಲಿ ಕುಚ್ಚು ಕಟ್ಕೊಳ್ಳೋದಕ್ಕೆ ಪ್ಲೇಸ್ ಸಾಕಾಗಲ್ಲ. ಹಾಗಾಗಿ ನಾವು ಈ ರೀತಿಯಾಗಿ ಮಾಡ್ಕೋಬೇಕಾಗುತ್ತೆ ಡಿಸೈನ್. ನೀವು ಕರೆಕ್ಟ್ ಆಗಿ ಡಿಸೈನ್ ನೋಡಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಅಂದ್ರೆ ಆರ್ಚ್ ಸ್ವಲ್ಪ ಮುಂದ್ಗಡೆ ಬಂದ್ಬಿಡುತ್ತೆ. ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರು ಕೂಡ ಆರ್ಚು ಈ ರೀತಿ ಮುಂದೆ ಬಂದ್ಬಿಡುತ್ತೆ. ಹಾಗಾಗಿ ನಾವು ಈ ರೀತಿಯಾಗಿ ಗ್ಯಾಪ್ ನ ತಗೊಂಡು ಡಿಸೈನ್ ನ ಮಾಡ್ಕೋಬೇಕು. ಫ್ರೆಂಡ್ಸ್ ನೋಡಿ, ಈ ತರ ಕಾಣಿಸುತ್ತೆ. ತುಂಬಾನೇ ಚೆನ್ನಾಗಿ ಬರುತ್ತೆ ಡಿಸೈನು. ಈಸಿ ಇದೆ, ಬಿಗಿನರ್ಸ್ ಕೂಡ ಆರಾಮಾಗಿ ಟ್ರೈ ಮಾಡ್ಕೋಬಹುದು. ಒಂದೇ ತರ ಆರ್ಚ್ಗಳನ್ನ ಮಾಡಿ ಬೇಜಾರಾಗಿದ್ರೆ ಈ ರೀತಿ ಡಿಸೈನ್ ನ ಟ್ರೈ ಮಾಡ್ಕೊಳ್ಳಿ. ಯಾವುದೇ ಸ್ಯಾರಿಗಾದ್ರೂ ಕೂಡ ಈ ಡಿಸೈನ್ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ತುಂಬಾ ಈಸಿ ಇದೆ, ಒಂದೇ ಸ್ಟೆಪ್ ಅಲ್ಲಿ ಹಾಕುವಂಥದ್ದು. ನಿಮಗೇನಾದ್ರೂ ಈ ಡಿಸೈನ್ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಫ್ರೆಂಡ್ಸ್, ಈ ಡಿಸೈನಿಗೆ ಚಾರ್ಜ್ ಮಾಡಬಹುದು ಅಂದ್ರೆ 700 ಎಬೋ ನಾವು ಚಾರ್ಜ್ ಮಾಡ್ಕೋಬಹುದು. ಆದ್ರೆ ಡಿಸೈನ್ ತುಂಬಾ ಈಸಿ ಇದೆ, ಹಾಗೆ ಫಾಸ್ಟ್ ಆಗಿ ಆಗ್ತಾ ಹೋಗ್ಬೋದು. ನೋಡೋದಕ್ಕೆ ತುಂಬಾನೇ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ, ಹಾಕೋದ್ ಮಾತ್ರ ತುಂಬಾನೇ ಈಸಿ. ಫ್ರೆಂಡ್ಸ್, ಇವತ್ತಿನ ಡಿಸೈನ್ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.